ಜನವರಿ 22ರಂದು ಅಯೋಧ್ಯೆಯ ಶ್ರೀರಾಮ ಮಂದಿರದ ಉದ್ಘಾಟನೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಪೂಜೆಯ ಹಿನ್ನೆಲೆಯಲ್ಲಿ ಅಯೋಧ್ಯೆಯಿಂದ ಆಗಮಿಸಿದ ಮಂತ್ರಾಕ್ಷತೆ ಹಾಗೂ ಆಮಂತ್ರಣ ಪತ್ರಿಕೆಯನ್ನು ವಿತರಿಸುವ ಅಭಿಯಾನವನ್ನು ಗಾಮನಗಟ್ಟಿ ಗ್ರಾಮದಲ್ಲಿ ಇಂದು ವಿಶ್ವ ಹಿಂದೂ ಪರಿಷತ್ ಆರ್ಎಸ್ಎಸ್ ಕಾರ್ಯಕರ್ತರು ಹಾಗೂ ಬಿಜೆಪಿಯ ಪಾಲಿಕೆ ಸದಸ್ಯರು ಚಂದ್ರಶೇಖರ್ ಮನಗುಂಡಿ ಗಾಮನಗಟ್ಟಿಯ ಹಿರಿಯರು ಮತ್ತು ಕಾರ್ಯಕರ್ತರು ಮುಂಜಾನೆಯಿಂದ ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆ ಹಾಗೂ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು 5 ದೀಪಗಳನ್ನು ಹಚ್ಚುವ ಮುಖಾಂತರ ರಾಮ ಮಂದಿರಕ್ಕೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಂಡರು. ಪ್ರಸಾದ ಮುಖಾಂತರ ತಗೊಳ್ಬೇಕು ಸ್ವಲ್ಪ, ಆಮೇಲೆ ಉಳಿದಿದ್ದನ್ನು ನಾವು ಗಂಡಿನ ಪೂಜಾನೂ ಮಾಡಬಹುದು. ಅವತ್ತು 22ನೇ ತಾರೀಕಿಗೆ ಬರ್ತಕ್ಕಂಥ 22ನೇ ತಾರೀಕಿಗೆ ಕನಿಷ್ಠ 5 ದೀಪಗಳನ್ನು ಹಚ್ಚಿ ನಮ್ಮ ತುಳಸಿ ಕಟ್ಟಿ ಒಳಗೆ ಶ್ರೀ ರಾಮ ಮಂದಿರದ ಏನು ರಾಮಲಲ್ಲನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತೈತಿ ಅವತ್ತು ಮತ್ತೆ ಮರಳಿ ದೀಪಾವಳಿಯನ್ನು ಆಚರಿಸಬೇಕು. ಹಿಂದೂ ಸಮಾಜ ಈ ಮಹತ್ಕಾಲದೊಳಗೆ ಎಲ್ಲರೂ ಕೈ ಜೋಡಿಸಿ ಈ ರಾಮಲಲ್ಲನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಮನೆ ಮನೆಗೆ ಅಯೋಧ್ಯೆಯಿಂದ ಪವಿತ್ರ ಶ್ರೀ ಮಂತ್ರಾಕ್ಷತೆಯನ್ನು ತಲುಪಿಸೋ ಕಾರ್ಯ ಮಾಡ್ತಾ ಇದ್ದೀವಿ. ಇವತ್ತು ಸುಮಾರು 3000 ಮನೆಗಳಿಗೆ ಇವತ್ತು ತಲುಪಿಸ್ತಾ ಇದ್ದೀವಿ. ಇಲ್ಲೆಲ್ಲ ಊರಿನ ಹಿರಿಯರು, ಹಿಂದೂ ಸಮಾಜದ ಮುಖಂಡರು ಎಲ್ಲರೂ ಈ ಕಾರ್ಯದೊಳಗೆ ಸೇರ್ಕೊಂಡಾರ. ಅವರಿಗೆ ಶ್ರೀರಾಮಚಂದ್ರರ ಆಶೀರ್ವಾದ ಸದಾ ಇರಲಿ ಅಂತೇಳಿ ಈ ಮುಖಾಂತರ ನಾನು ಹೇಳ್ತೀನಿ. ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿ ಒಂದು ಕಟ್ಟಡ ಸಹಾಯಾರ್ಥಕವಾಗಿ ನಾವು ಗ್ರಾಮದಲ್ಲಿ ಪ್ರತಿ ಮನೆಗೆ ನಿಧಿ ಸಂಗ್ರಹಕ್ಕೆ ಹೋದಾಗ ಗ್ರಾಮದ ಸಮಸ್ತ ಎಲ್ಲ ಹಿರಿಯರು ಮತ್ತು ಯುವಕರು ಆ ಒಂದು ನಿಧಿ ಸಂಗ್ರಹದಲ್ಲಿ ಪಾಲ್ಗೊಂಡು ನಾವು ಮನೆ ಮನೆಗೆ ಹೋದಾಗ ಎಲ್ಲರೂ ಆ ರಾಮ ಜನ್ಮಭೂಮಿ ಇವತ್ತು ನಮ್ಮ ಸಾವಿರಾರು ವರ್ಷದ ಕನಸು ಇವತ್ತು ನನಸಾಗ್ತದೆ ಅಂತೇಳಿ ಭಾಳ ಹೆಮ್ಮೆಯಿಂದ ಎಲ್ಲರೂ ಆ ನಿಧಿ ಸಂಗ್ರಹದಲ್ಲಿ ಪಾಲ್ಗೊಂಡು ತಮ್ಮ ಆ ಒಂದು ಕಾರ್ಯಕ್ರಮಕ್ಕೆ ನಮಗೆ ಭಾಳ ಸಹಕಾರ ಕೊಟ್ಟರು. ಅದೇ ರೀತಿ ನಾವು ಆ ನಿಧಿ ಸಂಗ್ರಹ ಮಾಡಿದ್ದನ್ನು ಈಗ ರಾಮ ಜನ್ಮಭೂಮಿಯಲ್ಲಿ ಮಂತ್ರಾಕ್ಷಯ ಏನು ನಮ್ಮ ಗ್ರಾಮಕ್ಕೆ ಇವತ್ತು ನಾವು ಮನೆ ಮನೆಗೆ ಹೋಗಿ ಎಲ್ಲ ಹಿರಿಯರು ಮತ್ತು ಯುವಕರು ಕೂಡಿಕೊಂಡು ಆ ಮಂತ್ರಾಕ್ಷಿಯನ್ನು ಮನೆ ಮನೆಗೆ ನಾವು ತಲುಪಿಸುವಂಥ ಕಾರ್ಯವನ್ನು ಮಾಡಿದ್ದೀವಿ. ಇವತ್ತು ಆ ಮಂತ್ರಾಕ್ಷಿಯನ್ನು ಕೊಟ್ಟು ಅವರಿಗೆ ತಮ್ಮ ಮನೆಯಲ್ಲಿ ಆ ಒಂದು ರಾಮ ಜನ್ಮಭೂಮಿಯ ಒಂದು ಮಂತ್ರಾಕ್ಷಿಯನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡಿ ನೀವು ಪ್ರಸಾದ ಸೇವೆಯನ್ನು ಮಾಡಬೇಕಂತ ಹೇಳಿದಾಗ ಭಾಳ ಸಂತೋಷದಿಂದ ಇವತ್ತು ರಾಮ ಜನ್ಮಭೂಮಿ ಇವತ್ತು ಮಂತ್ರಾಕ್ಷಿ ನಮ್ಮ ಮನೆಗೆ ಬಂದಿದೆ ಅಂತ ಭಾಳ ಸಂತೋಷದಿಂದ ಸ್ವೀಕಾರ ಮಾಡ್ಯಾರ. ಅದಕ್ಕೆ ನಮ್ಮ ಗ್ರಾಮದವರು ಆ ರಾಮ ಜನ್ಮಭೂಮಿ ಬಗ್ಗೆ ಭಾಳ ಒಂದು ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ. ನಮ್ಮ ದೇಶದ ನಮ್ಮ ಭಾರತದ ಹಿಂದೂ ಸಂಸ್ಕೃತಿ ಇವತ್ತು ನಾವೆಲ್ಲ ಹಿಂದೂಗಳು ಅನ್ನೋದು ಎಲ್ಲರ ಒಂದು ಇವತ್ತು ಅರ್ಥವನ್ನು ಮಾಡಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಗಾಮನಗಟ್ಟಿಯ ಹಿರಿಯರಾದ ಈಶ್ವರ್ ಮಾಳಣ್ಣನವರ್ ಮತ್ತು ಕರಿಯಪ್ಪ ಅವರಾದಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ರಾಮ ಜನ್ಮಭೂಮಿ ಅಯೋಧ್ಯ ಈ ಕಾರ್ಯಕ್ರಮದ ಅಂಗವಾಗಿ ಎಲ್ಲರೂ ಸೇರಿದ್ವಿ. ಹನುಮಂತರ ದೇವಸ್ಥಾನಕ್ಕೆ ಅಕ್ಷತೆ ಬಂದವು. ಅವನ್ನ ತೊಗೊಂಡು ಈಗ ನಾವು ಆಗಲೇ ಎಲ್ಲ ಅರ್ಧ ಊರು ಕೊಟ್ಟು ಎಲ್ಲ ಮನೆ ಹೋಗಿ ಅಕ್ಷತೆ ಮುಟ್ಟಿಸಿದ್ವಿ. ಅಲ್ಲಿ ಜನರ ಅಭಿಪ್ರಾಯ ನನಗೆ ಬಂದಿದ್ದು, ಒಬ್ಬರು ಕರೀಂ ಸಾಬ್ ನದಾಪ್ ಅಂಥೇಳಿ ಆ ಮನುಷ್ಯ ನನಗೆ ಭಾಳ ಖುಷಿಲಿಂದ ಕೇಳಿ, ಏನಪ್ಪ ಅವಾಗ ಪಟ್ಟಿ ಎಬ್ಸಿದ್ರಿ ತೊಗೊಂಡು ಹೋಗಿ ಮತ್ತು ಅಲ್ಲಿಂದ ಅಕ್ಷತೆ ಕೊಟ್ಟು ಕಳಿಸ್ಯಾರ ಅಂತಂದ್ರೆ ಎಂಥ ಪುಣ್ಯಪ್ಪ ನಮ್ಮದು. ಇಲ್ಲ ನಾವು ಇಲ್ಲೇ ಇದ್ದ ನಾವು ರಾಮ ಜನ್ಮಭೂಮಿ ನಾವು ಇಲ್ಲೇ ನೋಡ್ತೀವಿ ಮುಂದೆ ಅಂತಂದರು. ಇಲ್ಲ 22ನೇ ತಾರೀಕಿಗೆ ನೀವು ಇಂಥವೆಲ್ಲ ಕಾರ್ಯ ಮಾಡಿರಿ ಅಂಥೇಳಿ ಮತ್ತು 5 ದೀಪ ಹಚ್ಚಿರಿ, ಆಮೇಲೆ 5 ಅಕ್ಷತೆ ಕಾಳು ಅಡುಗೆ ಒಳಗೆ ಮಾಡಿಕೊಂಡು ಪ್ರಸಾದ ಮಾಡಿ ಪೂಜೆ ಮಾಡಿ ಹಂಗೆ ಮಾಡ್ತೀವಪ್ಪ ಅಂತ ಭಾಳ ಖುಷಿಲಿಂದ ಅವ್ನು ತೊಗೊಂಡು ಹೋಗಿ ಸೀದಾ ಜಗಲಿಗೆ ಹೋಗ್ಕನ ಅಂತೇಳಿ ಜಗಲಿಗೆ ತೊಗೊಂಡು ಹೋಗಿ ಇಟ್ಟಿದ್ದು ನಾ ಕಣ್ಲೇ ನೋಡಿ ನಾವು ಎಲ್ಲ ಗ್ರಾಹಕರಿಗೂ ಕೊಡುವಲ್ಲಿ ಎಲ್ಲರದು ಉತ್ಸಾಹದಿಂದ ತೊಗೊಂಡು ಎಲ್ಲರೂ ಇದ್ರದ್ದು ನಾವು ಇದೊಂದು ಶ್ರೀ ರಾಮಚಂದ್ರ ಬಲೋ ಶ್ರೀ ಹನುಮಾನ್ ಮಹಾರಾಜ್ ಕಿ ಜೈ. ನಮ್ಮ ಭಾರತ ದೇಶ ಇದೊಂದು ಇತಿಹಾಸದಲ್ಲಿ ಸೋಡಕ್ಸಂತ ದಿನ. ಶತಮಾನಗಳಿಂದ ನಮ್ಮ ರಾಮ ಜನ್ಮಭೂಮಿನ
ಅನೇಕ ಮಹಾತ್ಮರು ಪೂಜ್ಯರು ಗಣ್ಯರು ಹೋರಾಟ ಫಲದ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಂದಿಂತ ಹೇಳೋದು ತಪ್ಪಾಗ್ತಿಲ್ಲ. ಕನಸ್ಕೊಂಡಿದ್ದೀವಿ ನಾವು ಯಾವಾಗಂತೇಳಿ ಇವತ್ತು ನನಸು ರೂಪದಲ್ಲಿ ಆ ಶ್ರೀರಾಮಚಂದ್ರನೇ ಅವತಾರನೇ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಅವರ ಒಂದು ಶಕ್ತಿನೇ ಅವ್ರು ಮಾಡೋಕತ್ತಿದೆ ಅಂತೇಳಿ ಭಾವಿಸ್ತೀವಿ. ನಮಗೂ ಇಷ್ಟ ಹರ್ಷ ಶಾಂತತೆ ಜನ ನಮ್ಮ ಭಾರತ ಸಂಸ್ಕೃತಿ. ನಾವು ಮನೆ ಮನೆ ಹೋಗಿ ನಿಧಿ ಕೇಳಿದಾಗ ಹಿಂದೂ ಮುಸಲ್ಮಾನರು ಯಾವ ಇವರ ನಿಧಿ ಕರೋನಾ ಟೈಮ್ದಾಗ ಅವರು ಏನು ದುಡಿಮಿಲ್ಲ ಆದರೂ ಎಲ್ಲರೂ ತಮ್ಮ ಸೇವೆ ಸಲ್ಲಿಸಿದ್ದಾರೆ. ಈ ವಾರ್ಡಿನಲ್ಲೇ ನಮ್ಮ 23-24 ವಾರ್ಡಿನಲ್ಲಿ ಅತಿ ಹೆಚ್ಚಾಗಿದ್ದ ನಿಧಿ ಸಂಗ್ರಹ ನಮ್ಮ ಗಾಮಟ್ಟಿ 28ನೇ ವಾರ್ಡಿಂದ. ವಿಶ್ವ ಹಿಂದೂ ಪರಿಷತ್ನ ರಮೇಶ್ ಕಾಶಿದ್ ಮತ್ತು ಸಚಿನ್ ಪಾಟೀಲ್ ಅವರು ಮಾತನಾಡಿ, ಅಯೋಧ್ಯ ಬಂದಂತ ಅಕ್ಷತೆಯನ್ನು ಗ್ರಾಮದ ಎಲ್ಲ ಮನೆಗೆ ತೆರಳಿ 2,000ಕ್ಕೂ ಹೆಚ್ಚು ಮನೆಗೆ ತಲುಪಿಸಿದ್ದೇವೆ ಎಂದು ಹೇಳಿದರು. ಗಾಮನಗಟ್ಟಿ ಭಾಗದೊಳಗೆ VHP ಕಾರ್ಯಕರ್ತರು ಹಾಗೂ ಅಖಂಡ ಹಿಂದೂ ಸಮಾಜದ ಎಲ್ಲ ಕಾರ್ಯಕರ್ತರು ಬಂಧುಗಳು ಇವತ್ತಿನ ದಿನದೊಳಗೆ ಇಲ್ಲಿ ಮಂತ್ರಾಕ್ಷತೆ ಅಯೋಧ್ಯದಿಂದ ಬಂದಂಥ ಪವಿತ್ರ ಮಂತ್ರಾಕ್ಷತೆಯನ್ನು ವಿತರಿಸುವ ಕಾರ್ಯವನ್ನು ಗಾಮನಗಟ್ಟಿ ಭಾಗದಲ್ಲಿ ಇವತ್ತು ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಸಾಕಷ್ಟು ಮನೆಗಳನ್ನು ಮುಟ್ಟಿದ್ದೀವಿ. ಇವತ್ತು ಒಟ್ಟು 3,000 ಮನೆಗಳನ್ನು ಮುಟ್ಟುವ ಯೋಜನೆ ಐತೆ. ಇವತ್ತು ಮುಗಿಸಿ ಮಂತ್ರಾಕ್ಷತೆಯನ್ನು ಪ್ರತಿಯೊಬ್ಬರು ಮನೆಗೂ ತಲುಪಿಸುವ ಕಾರ್ಯವನ್ನು ಮಾಡ್ತೀವಿ. ಇವತ್ತು ಮಾಡಿ ಮುಗಿಸ್ತೀವಿ. ಬಂದಂಥ ಮಂತ್ರಾಕ್ಷತೆಯನ್ನು ಪವಿತ್ರ ಮಂತ್ರಾಕ್ಷತೆಯನ್ನು ಪ್ರಸಾದ ಮುಖಾಂತರ ಸ್ವೀಕರಿಸೋದು, ಅದೇ ರೀತಿ ತಮ್ಮ ಜಗಲಿಯಲ್ಲಿ ಇಟ್ಟು ಪೂಜೆನ ಮಾಡೋದು. ಬರ್ತಕ್ಕಂಥ 22ನೇ ತಾರೀಕು ರಾಮಲಲ್ಲಾನ ಮೂರ್ತಿ ಏನು ಪ್ರತಿಷ್ಠಾಪನೆ ಆಕೈತಿ ಅವತ್ತಿನ ದಿವಸ ಎಲ್ಲರೂ ಹಿಂದೂ ಸಮಾಜದ ಬಾಂಧವಗಳು ಹಾಗೂ ಎಲ್ಲ ಸಮಸ್ತ ಗ್ರಾಮದ ಎಲ್ಲ ಜನರು ಎಲ್ಲರೂ ಸೇರಿ ಆ ಒಂದು ಪವಿತ್ರ ಕಾರ್ಯದೊಳಗೆ ಪಾಲ್ಗೊಳ್ಬೇಕು. ಲೈವ್ ಸೆಷನ್ ಅಂತ ಏನಿರ್ತದೆ ಅದನ್ನೆಲ್ಲರೂ ನೋಡಬೇಕು. ಸುಮಾರು 500 ವರ್ಷಗಳ ಈ ಅದ್ಭುತ ಹೋರಾಟ ರಾಮ ಮಂದಿರ ನಿರ್ಮಾಣ ಮಾಡಬೇಕಂತ ಹೇಳಿ ಇದ್ದಂತಹ ಕನಸು ಇವತ್ತು ನನಸಾಗ್ತಾ ಇದೆ. ನಮ್ಮ ಇಡೀ ಹುಬ್ಬಳ್ಳಿ ಧಾರವಾಡದ ಶಕ್ತಿ ಕೇಂದ್ರ ಅಂತ ಹೇಳಿದ್ರೂ ಪರವಾಗಿಲ್ಲ, ನಮ್ಮ ಗ್ರಾಮ ದೇವತೆ ಕರಿಯಮ್ಮನ ದೇವಿ ಸನ್ನಿಧಾನದಲ್ಲಿ ಇವತ್ತು ನಾವೆಲ್ಲ ವಿಶ್ವ ಹಿಂದೂ ಪರಿಷತ್, ಭಾಜಪ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಕಾರ್ಯಕರ್ತರು ಸೇರಿ ಸುಮಾರು 3,500 ಮನೆಗಳನ್ನು ಸಂಪರ್ಕ ಮಾಡಿ ಮಂತ್ರಾಕ್ಷತೆಯನ್ನು ಕೊಡ್ತಾ ಇದ್ದೀವಿ. ಪ್ರತಿಯೊಂದು ಮನೆಗೂ ನಾವು ಹೇಳೋದೇನಂತಂದರೆ 22ನೇ ತಾರೀಕು ಸಾಯಂಕಾಲ 5 ದೀಪಗಳನ್ನು ಹಚ್ಚಿ ಅವತ್ತು ಸಂಭ್ರಮಾಚರಣೆ ದೀಪಾವಳಿ ಹಬ್ಬ ಆಚರಿಸಿದಂಗೆ ಈ ಸಡಗರವನ್ನು ಆಚರಿಸ್ಬೇಕಂತ ಹೇಳಿ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಅನೇಕ ಹುತಾತ್ಮರ ಅನೇಕ ಕಾರ್ಯಕರ್ತರ ಬಲಿದಾನ ಇವತ್ತು ವ್ಯರ್ಥ ಆಗಿಲ್ಲ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಒಂದು ಭವ್ಯ ಕಟ್ಟಡ ಮಂದಿರ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀವಿ. ಇಡೀ ಗ್ರಾಮದಲ್ಲಿ ಅತ್ಯಂತ ಅದ್ಭುತವಾದ ಭಕ್ತಿಯ ಸ್ಪಂದನೆ ದೊರೆತಿದೆ. ಇವತ್ತು ನಾವು ಪ್ರತಿಯೊಂದು ಮನೆಗೂ ಮುಟ್ಟಿದ್ದೀವಿ. ಜಾತಿ ಭೇದ ಧರ್ಮ ಯಾವುದೂ ಇಲ್ಲದೆ ಪ್ರತಿಯೊಂದು ಮನೆಗೂ ಮುಟ್ಟಿ ನಾವು ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದೀವಿ. ಜಗತ್ತಿನ ಅತ್ಯಂತ ಅದ್ಭುತ ಅಂತಲೇ ಹೇಳ್ಬೋದು. ಯಾಕಂದರೆ ಭಾರತ ಅಂದರೆ ಕೇವಲ ಪ್ರವಾಸಿಗರು ತಾಜ್ ಮಹಲನ್ನು ನೋಡ್ಲಿಕ್ಕೆ ಬರ್ತಿದ್ರು. ಆ ಒಂದು ಟ್ರೆಂಡ್ ಈಗ ಬದಲಾಗಿದೆ. ಭಾರತ ಅಂದರೆ ರಾಮ ಮಂದಿರ, ರಾಷ್ಟ್ರ ಮಂದಿರ, ಈ ದೇಶದ ಶಕ್ತಿ ಅಂತ ಹೇಳಿ, ರಾಷ್ಟ್ರ ಶಕ್ತಿ ಅಂತ ಹೇಳಿ ಇಡೀ ನಮ್ಮ ಹಿಂದೂ ಸಮಾಜ, ಭಾರತದ ಶಕ್ತಿ ಇವತ್ತು ಜಗತ್ತಿಗೆ ಸಂದೇಶವನ್ನು ಕೊಡ್ತಾ ಇದೆ. ಒಟ್ಟಿನಲ್ಲಿ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಶ್ರೀರಾಮ ಮಂದಿರದ ಸ್ಥಾಪನೆಗೆ ಸಂಭ್ರಮ ಸಡಗರದಿಂದ ತಯಾರಿ ನಡೆಸಲಾಗುತ್ತಿದೆ. ಇತ್ತ ಹಿಂದೂ ಸಂಘಟನೆಗಳ ಮುಖಂಡರ ನೇತೃತ್ವದಲ್ಲಿ ಮಂತ್ರಾಕ್ಷತೆ ಹಾಗೂ ಆಮಂತ್ರಣ ಪತ್ರಿಕೆ ವಿತರಣೆ ಜೊತೆ ಶ್ರೀರಾಮನಾಮ ಸ್ಮರಣೆ ಮಾಡುತ್ತಾ ಮನೆಗಳಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಸುತ್ತಿದ್ದಾರೆ.